ಸ್ಫೂರ್ತಿ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಖ್ಯಾಶಾಸ್ತ್ರ ಪಾಠದಿಂದ ಕಡ್ಡಾಯವಾಗಿ 3 ಅಂಕಗಳಿಗೆ ಬರುವಂತಹ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ ಈ ಲೆಕ್ಕಗಳನ್ನ ಸುಲಭವಾಗಿ ಬಿಡಿಸೋದು ಹೇಗೆ, 3ಕ್ಕೆ 3 ಅಂಕಗಳನ್ನ ಗಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಸರಾಸರಿ, ಮಧ್ಯಾಂಕ, ಬಹುಲಕ 3 ಲೆಕ್ಕಗಳ ಬಿಡಿಸುವಂತಹ ಸೂತ್ರಗಳನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಸೂತ್ರಗಳನ್ನ 1 ಅಂಕಗಳಿಗೂ ಕೇಳ್ತಾರೆ. ಆದ್ರೆ ಲೆಕ್ಕ ಕಲಿಬೇಕಾದ್ರೆ ಈ 3ರಲ್ಲಿ ಯಾವ್ದಾದ್ರು 2ನ್ನ ಕಲ್ತ್ಕೊಂಡ್ರೆ ಸಾಕು. ಯಾಕಂದ್ರೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ನೀವು ಸರಾಸರಿ, ಬಹುಲಕ 2 ಲೆಕ್ಕಗಳನ್ನ ಕಲ್ತ್ಕೊಂಡ್ರೆ ಸಾಕು. ಮಧ್ಯಾಂಕದ ಲೆಕ್ಕವನ್ನ ಬಿಡಿಸೋದನ್ನ ಏನು ಕಲಿಯೋ ಅವಶ್ಯಕತೆ ಇಲ್ಲ. ಆದ್ರೆ ಸೂತ್ರ ಮಾತ್ರ ಗೊತ್ತಿರಲೇಬೇಕು. ಸರಾಸರಿ, ಬಹುಲಕವನ್ನ ಸುಲಭವಾಗಿ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದೇ ಲೆಕ್ಕ ಬಿಡಿಸೋದಿಕ್ಕೆ ಎಕ್ಸಾಮ್ ಅಲ್ಲಿ ಕೇಳೋದು. ಆದ್ರೆ ಆಂತರಿಕ ಚಾಯ್ಸಸ್ ಇರೋದ್ರಿಂದ 1 ಲೆಕ್ಕ 2 ಲೆಕ್ಕ ಕಲ್ತ್ಕೊಂಡ್ರೆ ಸಾಕು, ಸುಲಭವಾಗಿ ಬಿಡಿಸ್ಬೋದು. ಸರಾಸರಿ ಲೆಕ್ಕವನ್ನ ಬಿಡಿಸೋದು ಹೇಗೆ ಅನ್ನೋದನ್ನ ನೋಡೋಣ. ಕೆಳಗೆ ಕೊಟ್ಟಿರುವಂತಹ ದತ್ತಾಂಶಗಳನ್ನ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನ ಅವರೇ ಕೊಟ್ಟಿರ್ತಾರೆ. ಇದು ವರ್ಗಾಂತರ, ಇದು ಆವೃತ್ತಿಯನ್ನ. ನಾವು ಈ ರೀತಿಯಾದಂತಹ ಟೇಬಲ್ ನ ಬರ್ಕೋಬೇಕು. ಸುಲಭವಾಗಿ ವರ್ಗಾಂತರವನ್ನ ಇಂಗ್ಲಿಷ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಅಂತಾರೆ, ಅದಕ್ಕೆ CI ಅಂತ ಬರ್ಕೊಂಡಿದೀವಿ. ಆವೃತ್ತಿಯನ್ನ FI ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಆದ್ರಿಂದ ಅದನ್ನ FI ಅಂತ ಬರ್ಕೊಂಡಿದೀವಿ. ವರ್ಗಾಂತರ ಮತ್ತು ಆವೃತ್ತಿಯನ್ನ ಬರ್ಕೊಂಡ ನಂತರ ಆವೃತ್ತಿಯೆಲ್ಲ ನಾವು ಕೂಡ್ಕೊಂಡ್ರೆ ಅದು ಆವೃತ್ತಿಯ ಮೊತ್ತ ಆಗತ್ತೆ. ಅದನ್ನ ನಾವು ಸಿಗ್ಮಾ FI, ಸಿಗ್ಮಾ ಅಂದ್ರೆ ಮೊತ್ತ, ಸಿಗ್ಮಾ FI ನ ಬೆಲೆ 35. ಇದನ್ನೆಲ್ಲ ಕೂಡ್ಕೊಂಡಿದೀವಿ. ನೆಕ್ಸ್ಟ್ ನಾವು ಮಧ್ಯ ಬಿಂದುವನ್ನ ಕಂಡುಹಿಡ್ಕೋಬೇಕು. ಮಧ್ಯ ಬಿಂದುವನ್ನ XI ಅಂತ ಕರಿತೀವಿ. ಮಧ್ಯ ಬಿಂದು ಯಾವುದ್ರ ಮಧ್ಯ ಬಿಂದು? ವರ್ಗಾಂತರದ ಮಧ್ಯ ಬಿಂದು. 45 ಮತ್ತು 55ರ ಮಧ್ಯ ಬಿಂದು 50. 55, 65ರ ಮಧ್ಯ ಬಿಂದು 60. ಅದೇ ರೀತಿಯಾಗಿ ಎಲ್ಲ ವರ್ಗಾಂತರದ ಮಧ್ಯ ಬಿಂದುಗಳನ್ನ ನಾವು ಕಂಡುಹಿಡ್ಕೊಂಡು ಆ ಮಧ್ಯ ಬಿಂದುವಿನ ಜೊತೆ FI ಅನ್ನ ಗುಣಿಸಿದ್ರೆ FI XI, FI ಮತ್ತೆ XI ಗಳನ್ನ ಗುಣಿಸಿ ಇಲ್ಲಿ ಬರಿಬೇಕು. ಅದು ಮುಂದಿನ ಟೇಬಲ್ ನ ಒಂದು ಕಾಲಮ್ ಆಗತ್ತೆ. FI XI 3 × 50 150, 10 × 60 600, 11 × 70 770. ಹೀಗೆ ಎಲ್ಲ FI ಗಳನ್ನ XI ಗಳ ಜೊತೆ ಗುಣಿಸಿ ಈ ಕಾಲಮ್ ನ ಬರ್ಕೋಬೇಕು. ಈ FI XI ಗಳನ್ನೆಲ್ಲ ಕೂಡ್ಕೊಂಡಾಗ ಅದು ಸಿಗ್ಮಾ FI XI ಆಗತ್ತೆ. ಇದರ ಮೊತ್ತ 2430. ನೋಡಿ, ಸಿಗ್ಮಾ FI XI ಗಳು ಬಹಳ ಮುಖ್ಯ. ಯಾಕಂದ್ರೆ ಅದೇ ನಮ್ಮ ಸರಾಸರಿ ಸೂತ್ರದಲ್ಲಿ ಬರುವಂತದ್ದು. ಸಿಗ್ಮಾ FI XI ನ ಸಿಗ್ಮಾ FI ಇಂದ ಭಾಗಿಸ್ಬೇಕು. ಸಿಗ್ಮಾ FI XI ನಾವಿಲ್ಲಿ ಕಂಡುಹಿಡ್ಕೊಂಡಿದೀವಿ 2430. ಅದನ್ನ 35ರಿಂದ ಭಾಗಿಸಿದ್ರೆ ನಮಗೆ ಸರಾಸರಿ ಸಿಗತ್ತೆ 69.42. ಇದು ಸರಾಸರಿಯ ಬೆಲೆ. ಇದು ಈ ಹಂತಗಳನ್ನ ನೀವು ಪೂರ್ತಿಯಾಗಿ ಪಾಲಿಸಿದ್ದೇ ಆದ್ರೆ, ಎಲ್ಲ ಹಂತಗಳನ್ನ ಬರೆದಿದ್ದೇ ಆದ್ರೆ ಖಂಡಿತ 3 ಅಂಕಗಳು ನೀವು ಪಡ್ಕೋಬಹುದು. ಮುಂದಿನ ಪ್ರಶ್ನೆ ಬಹುಲಕ. ಬಹುಲಕವನ್ನ ನಾವು ಸುಲಭವಾಗಿ ಬಿಡಿಸೋದು ಹೇಗೆ ನೋಡೋಣ. ಇದರಲ್ಲೂ ಕೂಡ ವರ್ಗಾಂತರ ಮತ್ತು ಆವೃತ್ತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾವು ಯಾವುದೇ ಎಕ್ಸ್ಟ್ರಾ ಮುಂದಿನ ಕಾಲಂಗಳನ್ನ ರಚಿಸೋ ಅವಶ್ಯಕತೆನೇ ಇರೋದಿಲ್ಲ. ವರ್ಗಾಂತರ ಮತ್ತೆ ಆವೃತ್ತಿಯನ್ನ ಕೊಟ್ಟ ತಕ್ಷಣ ಈ ಆವೃತ್ತಿಯಲ್ಲಿ ಅತ್ಯಂತ ದೊಡ್ಡ ಆವೃತ್ತಿ ಯಾವ್ದಿರುತ್ತೋ ಆ ಒಂದು ರೋ ಏನಿದೆ ಆ ರೋವನ್ನ ನಾವು ಗುರುತಿಸ್ಕೋಬೇಕು. ಇದು ಅತ್ಯಂತ ದೊಡ್ಡದು. ನೋಡಿ, ಆವೃತ್ತಿಯಲ್ಲಿ ಅತ್ಯಂತ ದೊಡ್ಡದು 12. ಅದರಿಂದ ಅದನ್ನ ನಾನು ಗುರುತಾಕೊಂಡಿದ್ದೀನಿ. ಆ ದೊಡ್ಡ ಆವೃತ್ತಿ ಯಾವ್ದಿರುತ್ತೋ ಅದನ್ನ F1 ಅಂತ ತಗೋಬೇಕು. ಅದರ ಮೇಲ್ಗಡೆ ಇರುವಂತ ಆವೃತ್ತಿ 4 ಏನಿದೆ ಅದನ್ನ F0 ಅಂತ ತಗೋಬೇಕು. F1 ಕೆಳಗಡೆ ಏನಿದೆ ಆವೃತ್ತಿ ಅದನ್ನ F2 ಅಂತ ತಗೋಬೇಕು. ಇನ್ನ ನಾವು ಗುರುತಿಸ್ಕೊಂಡಂತ F1 ಕಡೆಯ ಭಾಗಕ್ಕೆ ಬಂದ್ರೆ ಈ ವರ್ಗಾಂತರ ಏನಿದೆ ಅದರ ಕಡೆಯ ಸಂಖ್ಯೆ ಏನಿದೆ ಅದು L ಅಂದ್ರೆ 30 ನಾವು L ಅಂತ ತಗೋತೀವಿ. ಇದು ವರ್ಗಾಂತರದ ಕೆಳಮಿತಿ ಆಗತ್ತೆ. ಅದಷ್ಟನ್ನು ಒಂದು ಕಡೆ ಬರ್ಕೊಳ್ಳಿ. F0 4, F1 12, F2 3, L 30. ಇನ್ನ H ಅಂದ್ರೆ ವರ್ಗಾಂತರದ ಗಾತ್ರ. 10ರಿಂದ 20ರವರೆಗೆ ಎಷ್ಟು ವರ್ಗಾಂತರ ಸಂಖ್ಯೆ ಇದೆ ಅದನ್ನ ನಾವು ಗಾತ್ರ ಅಂತ ಕರಿತೀವಿ. ಅದು ಇಲ್ಲಿ 10ರಿಂದ 20ಕ್ಕೆ 10 ಇದೆ, ಆದ್ರಿಂದ H ನ ಬೆಲೆಯನ್ನ 10 ಅಂತ ತಗೊಂಡಿದ್ದೀನಿ. ಇದಿಷ್ಟು ಬೆಲೆಯನ್ನ ನಾವು ಬಹುಲಕ ಸೂತ್ರಕ್ಕೆ ಹಾಕ್ಬೇಕು. ಬಹುಲಕ = L + F1 - F0 2 F1 - F0 - F2 × H. ಈ ಸೂತ್ರದಲ್ಲಿ ಅವುಗಳಿಗೆ ತಕ್ಕಂತೆ ಆಯಾ ಬೆಲೆಗಳನ್ನ ಹಾಕ್ತಾ ಹೋದ್ರೆ L ನ ಬೆಲೆ 30, F1 ನ ಬೆಲೆ 12, F0 ನ ಬೆಲೆ 4, F1 ನ ಬೆಲೆ 12, F0 4, F2 3. ಆ ಸೂತ್ರದಲ್ಲಿ H ನ ಬೆಲೆ 10. ಸೂತ್ರದಲ್ಲಿ ಅದರ ಬೆಲೆಗಳನ್ನ ಹಾಕಿ ಅದನ್ನ ಸುಲಭೀಕರಿಸಿದಾಗ ನನಗೆ ಅದರ ಉತ್ತರ ಸಿಗತ್ತೆ.
ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತದ್ದು ಈ ಪಾಠದಿಂದ ಒಟ್ಟು 4 ಅಂಕಕ್ಕೆ ಬರುತ್ತೆ. 1 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ್ದು ಒಂದು ಪ್ರಶ್ನೆ. ಸೊ ಇದರಲ್ಲಿ ನೋಡಿ, ಈ ಕೋಷ್ಟಕವನ್ನು ಅವರೇ ಕೊಟ್ಟು 1 ಅಂಕಕ್ಕೆ ಏನ್ ಕೇಳಿದ್ದಾರೆ ಅಂದ್ರೆ ಮಧ್ಯಾಂಕದ ವರ್ಗಾಂತರ ಕೇಳಿದ್ದಾರೆ. ಮಧ್ಯಾಂಕನ ತಿಳ್ಕೊಂಡಿರ್ಬೇಕು ಅಂತ ಅದಕ್ಕೆ ಹೇಳಿದೆ. ನಮ್ಗೇನು ಈ ಆವೃತ್ತಿ ಕೊಟ್ಟಿದ್ದಾರೆ ಸಂಚಿತ ಆವೃತ್ತಿಯಲ್ಲಿ, ಆವೃತ್ತಿಯ ಮೊತ್ತ ಏನ್ ಬಂದಿದೆ ಅದನ್ನ 2ರಿಂದ ಭಾಗಿಸಿದ್ರೆ 10 ಬರುತ್ತೆ. 10 ಈ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ ಈ 14 ಬರುತ್ತೆ. ಸೊ ಇದರ ಇದು ನಮ್ಮ ಮಧ್ಯಾಂಕ ಆಗತ್ತೆ. ಆ ಮಧ್ಯಾಂಕದ ಕಡೆಯ ಸಂಖ್ಯೆನೆ ಮಧ್ಯಾಂಕದ ವರ್ಗಾಂತರದ ಗಾತ್ರ ಆಗತ್ತೆ. 20ರಿಂದ 30 ನಮ್ಗೆ ಅದು ಡಿ ಉತ್ತರ ಆಗತ್ತೆ. ನೋಡಿ, ಇಲ್ಲಿ ಸರಾಸರಿ ಬಹುಲಕ ಕೇಳಿದರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಲೆಕ್ಕವನ್ನ ನೀವು ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ನೀವು ಅದ್ರ ನಂತರ ಕಲ್ತ್ಕೊಂಡಿದ್ದೀರಿ. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿಬೇಕು ಅಂದ್ರೆ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನ ಕೂಡಿ ಅದನ್ನ 2ರಿಂದ ಭಾಗಿಸಿದ್ರೆ ಮಧ್ಯಬಿಂದು ಸಿಗತ್ತೆ. ಬಹುಲಕ ಮಧ್ಯಾಂಕ ಕೇಳಿದರೆ ಇಲ್ಲಿ ಲೆಕ್ಕ ಮಾಡೋದಿಕ್ಕೆ ಇದು ಆಂತರಿಕ ಚಾಯ್ಸ್ ಇರುತ್ತೆ, ಇಂಟರ್ನಲ್ ಚಾಯ್ಸ್ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಬಹುದು. ಬಹುಲಕ ಕಲ್ತಿದ್ದೀರಿ, ಬಹುಲಕ ಲೆಕ್ಕವನ್ನ ಮಾಡಿ. ಅದೇ ರೀತಿ ಇಲ್ಲಿ ಬಹುಲಕದ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಇನ್ನೊಂದು 4ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಕೇಳಿದ್ದಾರೆ. ಇದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಆವೃತ್ತಿಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಿದೆಯೋ ಅದೇ ಬಹುಲಕ ಆಗಿರುತ್ತೆ. ಅದರ ವರ್ಗಾಂತರ 30, 40, ಇದರ ಕೆಳಮಿತಿ 30. ಸೊ ಉತ್ತರ 30 ಆಗಿರುತ್ತೆ. ಇಲ್ಲಿ ಸರಾಸರಿ ಮಧ್ಯಾಂಕ ಇವೆರಡರಲ್ಲಿ ಒಂದನ್ನ ಕಂಡುಹಿಡಿಯೋದಕ್ಕೆ ಕೇಳಿದರೆ ನಿಮಗೆ ಸರಾಸರಿಯನ್ನು ಚೆನ್ನಾಗಿ ಕಲ್ತ್ಕೊಂಡಿರೋದ್ರಿಂದ ಸರಾಸರಿ ಲೆಕ್ಕವನ್ನ ಬಿಡಿಸಿ. ಹೀಗೆ ಸುಲಭವಾಗಿ ಸಂಖ್ಯಾಶಾಸ್ತ್ರದಿಂದ 4 ಅಂಕಗಳನ್ನ ನೀವು ಪಡ್ಕೋಬಹುದು. 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ನೀವು 2 ಸರಾಸರಿ ಮತ್ತು ಬಹುಲಕವನ್ನ ಕಲ್ತ್ಕೊಳ್ಳೋದ್ರಿಂದ ಮತ್ತೆ ಆ ಸೂತ್ರಗಳನ್ನ ಕಲ್ತ್ಕೊಳ್ಳೋದ್ರಿಂದ 4 ಅಂಕಗಳನ್ನ ಪಡ್ಕೋಬಹುದು. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನ್ಯವಾದಗಳು.